ಇಲಾಖೆ ವತಿಯಿಂದ ರೈತರಿಗೆ ಪಾಲಿಹೌಸ್ ನಿರ್ಮಾಣಕ್ಕೆ ಘೋಷಣೆಯಾಗಿರುವ ಸಬ್ಸಿಡಿಯನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ರಾಮನಗರ, ಚಿಕ್ಕಮಗಳೂರು ಹಾಗೂ ಗದಗ ಜಿಲ್ಲೆಗಳಲ್ಲಿ ಕೇಂದ್ರ ಸರ್ಕಾರದ ಅಟಲ್ ಭೂಜಲ್ ಯೋಜನೆ ಪ್ರೋತ್ಸಾಹಧನ ಘಟಕದಡಿ ಸಹಾಯಧನ ಬಿಡುಗಡೆಗೆ ಆದೇಶವಾಗಿದೆ. ಸರ್ಕಾರ ಆದೇಶದ ಹಿನ್ನೆಲೆಯಲ್ಲಿ ರೈತರು ಲಕ್ಷಾಂತರ ರೂಪಾಯಿ ಸ್ವಂತ ಹಣ ಹಾಗೂ ಬ್ಯಾಂಕುಗಳಿಂದ ಸಾಲ ಪಡೆದು ಪಾಲಿಹೌಸ್ ನಿರ್ಮಾಣ ಮಾಡಿದ್ದಾರೆ. ಸರ್ಕಾರ ಸಬ್ಸಿಡಿ ಬಿಡುಗಡೆಗೆ ಮೀನಾಮೇಷ ಎಣಿಸುತ್ತಿದೆ ಎಂದು ರೈತ ಮುಖಂಡರು ಈಗ ಕಿಡಿಕಾರಿದ್ದು, ರೈತರಿಗೆ ಬರಬೇಕಾದ 30 ಕೋಟಿ ಸಬ್ಸಿಡಿ ಹಣ ಶೀಘ್ರವಾಗಿ ಬಿಡುಗಡೆ ಮಾಡುವಂತೆ ರೈತರು ಒತ್ತಾಯಿಸಿದ್ರು. ಸಬ್ಸಿಡಿ ಬಿಡುಗಡೆಯಾಗದಿದ್ದರೆ ಲಾಲ್ಬಾಗ್ನಲ್ಲಿರೋ ತೋಟಗಾರಿಕಾ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ರೈತ ಸಂಘ ಮತ್ತು ಹಸಿರು ಸೇನೆ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಂದು ಸರ್ಕಾರದಿಂದ ಒಂದು ಸ್ಕೀಮ್ ಬರುತ್ತೆ ಸರ್, ಕೇಂದ್ರ ಸರ್ಕಾರದಿಂದ. ಅಲ್ಲಿ ಒಂದು ಟಾರ್ಗೆಟ್ ಕೊಟ್ಬಿಡ್ತಾರೆ ರೈತರಿಗೆ, ನೀವು ಇಷ್ಟು ಜನಕ್ಕೆ ರೀಚ್ ಆಗಲೇಬೇಕು, ಇಷ್ಟು ಪ್ರಾಜೆಕ್ಟ್ ಮಾಡಲೇಬೇಕು ಅಂತ ರೀಚ್ ಆಗಬೇಕು ಅಂತ ಹೇಳ್ಬಿಡ್ತಾರೆ. ಅಲ್ಲಿವರೆಗೂ ಅಧಿಕಾರಿಗಳು ನಮ್ಮ ಹಿಂದೆ ಬಿದ್ದು ನೀವು ಅಪ್ಲಿಕೇಶನ್ ತೊಗೊಳ್ಳಿ ಅಂತ ಇಲ್ಲಿನ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹೇಳ್ತಾರೆ. ನಾವು ಅಪ್ಲಿಕೇಶನ್ ಹಾಕ್ತೀವಿ, ನಮ್ಮದು ಸೆಲೆಕ್ಟ್ ಆಗುತ್ತೆ, ನಾವೆಲ್ಲ ಫಲಾನುಭವಿ ರೈತರುಗಳು. ಸೆಲೆಕ್ಟ್ ಆದ ತಕ್ಷಣ ವರ್ಕ್ ಆರ್ಡರ್ ಬರುತ್ತೆ. ವರ್ಕ್ ಆರ್ಡರ್ ಬಂದ ತಕ್ಷಣ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ. 2.5 ಎಕರೆ ಜಮೀನಲ್ಲಿ ನಂದು ಕೂಡ ಇವತ್ತು ಪಾಲಿಹೌಸ್ ಕನ್ಸ್ಟ್ರಕ್ಷನ್ ನಡೆದಿದೆ. ನಾವು ಪಾಲಿಹೌಸ್ ಮಾಡಿದ ಮೇಲೆ ಸರ್ಕಾರದ ಸಬ್ಸಿಡಿ ಬರುತ್ತೆ ಅನ್ನೋ ಧೈರ್ಯದ ಮೇಲೆ ಸಾಲ ಮಾಡ್ತೀವಿ. ನಾವು ಎಷ್ಟು ಸಾಲ ಮಾಡಿದ್ದೀವಿ ಅಂದರೆ 1 ಕೋಟಿ ರೂಪಾಯಿ ಇದುವರೆಗೂ ನಮ್ಮ ಸಾಲ ಇದೆ. ನಮಗೆ ಸಾಲ ತಕ್ಷಣಕ್ಕೆ ಬ್ಯಾಂಕವ್ರು ಕೊಡಲಿಲ್ಲ ಅಂದಾಗ ಒಡವೆಗಳು ಮತ್ತೆ ಇಕ್ಕಿ ಮತ್ತು ನಾವು ಅಲ್ಲಿ ಕೈ ಸಾಲ ಮಾಡಿಬಿಟ್ಟು ನಾವು ಇವತ್ತು ಪಾಲಿಹೌಸನ್ನು ನಮ್ಮ ಕೃಷಿ ಭೂಮಿಯಲ್ಲಿ ಮಾಡಿದ್ದೀವಿ. ಇವತ್ತು ಸರ್ಕಾರ ಸಬ್ಸಿಡಿ ಹೋದ ವರ್ಷ ಬರಬೇಕಾಗಿ ಸಬ್ಸಿಡಿ ಇದುವರೆಗೂ ನಮಗೆ ಬಂದಿಲ್ಲ ಅಂತಂದರೆ ಆ 1 ಕೋಟಿ ರೂಪಾಯಿ ಬಡ್ಡಿ ಎಷ್ಟಾಯಿತು? ನಾವು ಎಲ್ಲಿ ಹೋಗ್ಬೇಕು ಸರ್ ಹೇಳಿ? ನಾವು ಏನು ಮಾಡಬೇಕು? ಈಗ ನಮಗಿರೋದು ಒಂದೇ ದಾರಿ, ನಾವು ನೇಣಾಕಂಡು ಸಾಯಬೇಕು ಅಥವಾ ವಿಷ ತಗೊಂಡು ಕುಡಿಬೇಕು ಅಷ್ಟೇ. ಅದು ಬಿಟ್ಟರೆ 1 ಕೋಟಿ ರೂಪಾಯಿ ನಮಗಂತೂ ದೊಡ್ಡ ಅಮೌಂಟೇ, ತುಂಬ ದೊಡ್ಡ ಅಮೌಂಟ್. ನಮ್ಮ 1 ಕೋಟಿ ರೂಪಾಯಿ ಸಾಲ ಮಾಡಿದ್ದೀವಿ, ತಿಂಗಳು ನಾವು ಅದು ಬಡ್ಡಿ ಕಟ್ತಾ ಇದ್ದೀವಿ. ನಮಗೇನು ಸಬ್ಸಿಡಿ ಕೊಡ್ತೀವಿ, ನಾವೇನು ಭಿಕ್ಷೆ ಬಿಡ್ತಿಲ್ಲ ಸರ್. ಸಬ್ಸಿಡಿ ನಮಗೆ ಕೊಡ್ತೀವಿ ಅಂತ ಹೇಳಿದ್ದೀರಾ, ನಾವು ರೈತರಿಗೂ ಕಾಮನ್ನ ಯಾರ ಹತ್ರನೂ ಕೈ ಚಾಚಲ್ಲ. ನಮಗೆ ಸಬ್ಸಿಡಿ ನೀವು ಕೊಡ್ತೀವಿ ಅಂತ ಹೇಳಿದರೆ ನಾವು ಅಪ್ಲಿಕೇಶನ್ ಹಾಕಿದ್ವಿ, ಸೆಲೆಕ್ಟ್ ಆಗಿದ್ದೀವಿ, ನಮ್ಮ ಹಕ್ಕದು. ನನ್ನ ಹೆಸರಲ್ಲಿ ವರ್ಕ್ ಆರ್ಡರ್ ಬಂದಿದೆ, ವರ್ಕ್ ಆರ್ಡರ್ ಬಂದಿಲ್ಲ ನಾವು ಕೇಳೋದೇ ಇಲ್ಲ. ವರ್ಕ್ ಆರ್ಡರ್ ಬಂದಿದೆ, ನಮ್ಮ ಹಕ್ಕು, ನೀವು ಕೊಡಬೇಕು ನಮಗೆ. ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.